ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಅಲೈಡ್ ಹೆಲ್ತ್ ಸೈನ್ಸ್ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಅಲೈಡ್ ಹೆಲ್ತ್ ಸೈನ್ಸ್ ಬಗ್ಗೆ ನಾನು ಸುಮಾರು ವಿಡಿಯೋಗಳನ್ನು ಕೂಡ ನಾನು ಶೇರ್ ಮಾಡಿದ್ದೇನೆ. ಸೊ ಅಲೈಡ್ ಹೆಲ್ತ್ ಸೈನ್ಸ್ಗೆ ಯಾವುದೇ ಥರದಂಥ ಆನ್ಲೈನ್ ಅಪ್ಲಿಕೇಶನನ್ನು ಬಿಡೋಂಗಿಲ್ಲ. ಈಗಾಗಲೇ ಅಲೈಡ್ ಹೆಲ್ತ್ ಸೈನ್ಸನ್ನು KCET ಒಳಗಡೆ 3 ಟೈಮ್ಸ್ ಅಪ್ಲಿಕೇಶನನ್ನು ಬಿಟ್ಟಿದ್ದರು. KCET ಒಳಗಡೆ ಬಿಟ್ಟಿದ್ದರು. ಯಾರು KCET ಅಪ್ಲಿಕೇಶನ್ ಹಾಕಿದ್ದಾರೆ, ಆಮೇಲೆ CET ಎಕ್ಸಾಮನ್ನು ಬರೆದಿದ್ದಾರೆ, ಇಂಜಿನಿಯರಿಂಗನ್ನು ಮಾಡಲಿಕ್ಕೆ ಅಂತ ಎಕ್ಸಾಮ್ ಬರೆದಿದ್ದಾರೆ, ಅಗ್ರಿಕಲ್ಚರ್ ಮಾಡಬೇಕಂತ ಎಕ್ಸಾಮ್ ಬರೆದಿದ್ದಾರೆ, BS ನರ್ಸಿಂಗ್ ಮಾಡಬೇಕಂತ ಎಕ್ಸಾಮ್ ಬರೆದಿದ್ದಾರೆ, ಅವರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅವರುಗಳು AHSಗೆ ಟ್ರೈ ಮಾಡ್ಬೋದು. ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್. ಸೊ ಹೀಗಾಗಿ ಯಾರೆಲ್ಲ ಇನ್ನೂರಿಗೆ ಅಪ್ಲಿಕೇಶನ್ ಹಾಕಿಲ್ಲ, ಇವಾಗೇನೋ ಗೊತ್ತಾಯ್ತು ಅವ್ರಿಗೆ, ಸರ್ ನಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಮ್ಗೆ ಗೊತ್ತಿರಲಿಲ್ಲ, ನಾವು CET ಅಪ್ಲಿಕೇಶನ್ ಹಾಕಿಲ್ಲ, ನಾವು ವಿತೌಟ್ CET ನಾವು ಹೆಂಗೆ ಪಡ್ಕೋಬೇಕು ಗೌರ್ಮೆಂಟ್ ಸೀಟನ್ನು ಅಂತ ಕ್ವಶನ್ಗಳನ್ನು ಕೇಳ್ತಾ ಇದ್ದೀರಿ. ಲೈವಲ್ಲಿ ಬಂದಾಗ ನಾನು ಪದೇ ಅದನ್ನು ಹೇಳ್ತಾ ಇದ್ದೆ. ಬಟ್ ಸಪ್ರೇಟಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗ ವಿಡಿಯೋ ಮುಖಾಂತರ. ನೀವು ಅಪ್ಲಿಕೇಶನ್ ಹಾಕಿಲ್ಲ, KCETದು KE ಅಪ್ಲಿಕೇಶನ್ ಹಾಕಿಲ್ಲ, ಆದರೆ ನೀವು ಗೌರ್ಮೆಂಟ್ ಸೀಟನ್ನು ಪಡ್ಕೋಬೇಕಂತಿದ್ರೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಿ, ಸೊ ನೀವು KEಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಹೋಗಬೇಕು, ಒಬ್ಬರಿಬ್ಬರಲ್ಲ. ಅಥವಾ ಪದೇ ಕಾಲ್ ಮಾಡಬೇಕು, ನಮಗೆ ಗೊತ್ತಿರಲಿಲ್ಲ, ಸೊ ನಮಗೆ ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಇನ್ನೊಂದು 2 ದಿನ ಅಥವಾ 1 ಅಥವಾ 2 ದಿನ ನಮಗೆ ಕಾಲಾವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಡೆಫಿನೆಟಾಗಿ KEದವರು ನಿಮಗೆ ಸ್ಪಂದಿಸ್ತಾರೆ ಮತ್ತು 1-2 ದಿನ ಟೈಮ್ ಕೊಡ್ತಾರೆ. ಯಾರು ಇನ್ನೂವರೆಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂಥವ್ರುಗಳಿಗೆ 1-2 ದಿನ ಟೈಮನ್ನು ಕೊಡಬಹುದು. ಅದು ನಿಮ್ಮ ಮೇಲೆ ಬಿಟ್ಟಿರುವಂಥ ವಿಷಯ, ನೀವು ಹೆಂಗೆ ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಿ ಅದರ ಮೇಲೆ. ಬಟ್ ಈಗಾಗಲೇ BPT ಮತ್ತು AHS ಇವು ಎರಡರದ್ದು ಕೂಡ ಏನಾಗಿದೆ ಅಂತಂದರೆ CET ಮುಖಾಂತರ ಬರೋದರಿಂದ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಮತ್ತು ನೀವು ಕೇಳಕ್ಕೆ ಹೋಗಬೇಡ್ರಿ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ, ಎದರದ್ದು AHSದು BPTದು ಹೊಸದಾಗಿ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಅಂತ ಕೇಳಲಿಕ್ಕೆ ಹೋಗಬೇಡ್ರಿ. ನಿಮಗೆ ಹೊಸದಾಗಿ ಅಪ್ಲಿಕೇಶನ್ ಓಪನ್ ಆಗಬೇಕು ಅಂತಂದರೆ ನೀವು KEಗೆ ಕಾಲ್ ಮಾಡಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ BPT ಮತ್ತು AHS ಪ್ರೊಸೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮಗೆ 2 ದಿನ ಕಾಲಾವಕಾಶ ಕೊಡಿ, ನಾವು ಅಪ್ಲಿಕೇಶನ್ ಹಾಕ್ತೀವಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಗ್ಯಾರಂಟಿ ಕೊಡ್ಬೋದು. ಆಮೇಲೆ ನೀವು ಅನ್ಬೋದು ಇವಾಗ AHS ಅಪ್ಲಿಕೇಶನ್ ಹಾಕಿರುವಂಥವ್ರು ಯಾವಾಗ ಕೌನ್ಸ್ಲಿಂಗ್ ಕರೀತಾರೆ ಅಂದರೆ ನಮ್ಮ BSc ನರ್ಸಿಂಗ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಇವೆಲ್ಲ ಮುಗಿದ ಮೇಲೆ ಸಪ್ರೇಟಾಗಿ ರೆಗ್ಯುಲರ್ AHS BPT BPO ಮತ್ತು ಲ್ಯಾಟ್ರಿ ಎಂಟ್ರಿ AHS BPO BPT ಅವರಿಗೆ ಸಪ್ರೇಟಾಗಿ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ.